ಎಲ್ಲರಿಗೂ ನಮಸ್ಕಾರ. ಸಿನಿ ಎನ್ಸಿ ಕ್ರಿಯೇಷನ್ಗೆ ಸ್ವಾಗತ. ಒಂದು ಕಡೆ ಸ್ಯಾಂಡಲ್ವುಡ್ನ ನ್ಯಾಷನಲ್ ಸ್ಟಾರ್, ಮತ್ತೊಂದು ಕಡೆ ಟಾಲಿವುಡ್ನ ಪ್ಯಾನ್ ಇಂಡಿಯಾ ಸ್ಟಾರ್. ಇಬ್ಬರ ಡ್ರೀಮ್ ಒಂದೇ, ನಮ್ಮ ಸೌತ್ ಸಿನಿಮಾಗಳನ್ನ ವರ್ಲ್ಡ್ ವೈಡ್ ಸ್ಪ್ರೆಡ್ ಮಾಡಬೇಕು, ಒಮ್ಮೆ ವರ್ಲ್ಡ್ ನಮ್ಮ ಇಂಡಸ್ಟ್ರಿನ ತಿರುಗಿ ನೋಡಬೇಕು ಅನ್ನೋದು. ಆದ್ರೆ ಈಗ ಆ ಇಬ್ಬರ ಸ್ಟಾರ್ಗಳೇ ಚಾಲೆಂಜ್ ಮಾಡಿ ಅಖಾಡಕ್ಕೆ ಬಂದು ನಿಂತಿರೋದು ಸುಳ್ಳಲ್ಲ. ನೆಕ್ಸ್ಟ್ ಇಯರ್ 2025ರಲ್ಲಿ ಸ್ಟಾರ್ಸ್ ಇಬ್ಬರ ಬಿಗ್ ಸಿನಿಮಾಗಳು ರಿಲೀಸ್ಗೆ ಸಜ್ಜಾಗಿದೆ. ಆ ಸ್ಟಾರ್ಸ್ ಬೇರೆ ಯಾರೂ ಅಲ್ಲ, ಟಾಲಿವುಡ್ನ ರೆಬಲ್ ಸ್ಟಾರ್ ಡಾರ್ಲಿಂಗ್ ಪ್ರಭಾಸ್ ಹಾಗೂ ರಾಕಿಂಗ್ ಸ್ಟಾರ್ ಯಶ್. KGF ಸೀರೀಸ್ ನಂತರ ಇಂಡಿಯನ್ ಸಿನಿ ವರ್ಲ್ಡ್ ನಲ್ಲಿ ಟಾಪ್ ಟ್ರೆಂಡರ್. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಇತ್ತೀಚಿನ ಹೇರ್ ಸ್ಟೈಲ್. ಆ ಹೇರ್ ಸ್ಟೈಲ್ ಇಂಡಿಯಾದಲ್ಲಿ ಸೆನ್ಸೇಷನಲ್ ನ್ಯೂಸ್ ಆಗಿ ಕ್ರಿಯೇಟ್ ಮಾಡೋ ಹಾಗೆ ಮಾಡಿತ್ತು. ಇದು ನಮ್ಮ ರಾಕಿ ಬಾಯ್ ಇರೋ ಕ್ಯಾಲಿಬರ್. ಇನ್ನು ಟಾಲಿವುಡ್ ನ ರೆಬಲ್ ಸ್ಟಾರ್ ಪ್ರಭಾಸ್ ಅವರ ಬಾಹುಬಲಿ ಸೀರೀಸ್ ನ ನಂತರ ಸಕ್ಸಸ್ ರೇಸಿಯೋ ತುಂಬಾನೇ ಕ್ರೇಜಿ ಆಗಿದೆ. ಆದ್ರೆ ಈಗ ಮ್ಯಾಟರ್ ಬೇರೆನೇ ಇದೆ. ಪ್ಯಾನ್ ವರ್ಲ್ಡ್ ಟಾಕ್ಸಿಕ್ ಚಿತ್ರಕ್ಕೆ ದಿ ರಾಜಾ ಸಾಬ್ ಸಿನಿಮಾ ಟಕ್ಕರ್ ಕೊಡುತ್ತಾ? ಟಾಕ್ಸಿಕ್ ಮೂವಿ 2025ರ ಏಪ್ರಿಲ್ 10ರಂದು ರಿಲೀಸ್ ಮಾಡಬೇಕು ಎಂದು ಡಿಸೈಡ್ ಮಾಡಿ ನಮ್ಮ ಚಿತ್ರತಂಡ ಡೇಟ್ ಅನೌನ್ಸ್ ಮಾಡಿದ್ರು. ಆದ್ರೆ ಈಗ ರಾಕಿ ಬಾಯ್ಗೆ ಟಕ್ಕರ್ ಕೊಡೋದಿಕ್ಕೆ ನಟ ಪ್ರಭಾಸ್ ದಿ ರಾಜಾ ಸಾಬ್ ಸಿನಿಮಾ ಕೂಡ 2025ರ ಏಪ್ರಿಲ್ 10ರಂದೇ ರಿಲೀಸ್ ಮಾಡಲು ಅಫಿಷಿಯಲ್ ಆಗಿ ಡೇಟ್ ಅನೌನ್ಸ್ ಮಾಡಿದ್ದಾರೆ. ಟಾಕ್ಸಿಕ್ ಮತ್ತು ದಿ ರಾಜಾ ಸಾಬ್ ಸಿನಿಮಾಗಳೆರಡೂ ಪ್ಯಾನ್ ಇಂಡಿಯಾ ಚಿತ್ರಗಳೇ ಆಗಿದೆ. ಆದ್ರೆ ಎರಡೂ ಸಿನಿಮಾಗಳ ಸ್ಟೋರಿ ಮಾತ್ರ ಕಂಪ್ಲೀಟ್ ಡಿಫ್ರೆಂಟ್. ಟಾಕ್ಸಿಕ್ 70ರ ದಶಕದ ಡ್ರಗ್ಸ್ ಅಂಡರ್ ವರ್ಲ್ಡ್ ಗ್ಯಾಂಗ್ಸ್ಟರ್ ಜಾನರ್ ಸಿನಿಮಾ ಆದ್ರೆ ದಿ ರಾಜಾ ಸಾಬ್ ಆರ್ಆರ್ ರೊಮ್ಯಾಂಟಿಕ್ ಕಾಮಿಡಿ ಜಾನರ್ ಸಿನಿಮಾ. ಈ ಎರಡೂ ಪ್ಯಾನ್ ಇಂಡಿಯಾ ಸಿನಿಮಾಗಳು ಒಂದೇ ದಿನ ರಿಲೀಸ್ ಆದ್ರೆ ಯಶ್ ಮತ್ತು ಪ್ರಭಾಸ್ ಇಬ್ರಿಗೂ ಪ್ಯಾನ್ ಇಂಡಿಯಾ ಬಾಕ್ಸ್ ಆಫೀಸ್ ಗೆಲ್ಲೋಕಾಗುತ್ತಾ? ಯಶ್ ಹಾಗೂ ಪ್ರಭಾಸ್ ಮಧ್ಯೆ ಬಿಗ್ ಫೈಟ್ ಆದ್ರೆ ಇದರಲ್ಲಿ ಗೆಲ್ಲೋರು ಯಾರು ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ.